ಮಹೇಶ್ ಮೇಘಣ್ಣನವರಿಗೆ ಪುರಸಭೆ ಸದಸ್ಯರಾಗಿ ಕಿಡ್ನಾಪ್ ಮಾಡಿದ ಮಹೇಶ್ ಮೇಘಣ್ಣನವರಿಗೆ ಪೊಲೀಸ್ ಅಧಿಕಾರಿ ಮೇಘಣ್ಣನವರಿಗೆ ಪುರಸಭೆ ಸದಸ್ಯರನ್ನು ಕಿಡ್ನಾಪ್ ಮಾಡಿದಂತ ಮೇಘಣ್ಣನವರಿಗೆ ಮೇಘಣ್ಣನವರಿಗೆ ಗುಂಡಾಗಿರಿ ಮಾಡಿದಂತ ಮೇಘಣ್ಣನವರಿಗೆ ಜನಪ್ರತಿನಿಧಿಗಳಂತ ಬಸವರಾಜ ಭಕ್ತಿ ಮಾಡೋ ಮೇಲೆ ಹಲ್ಲೆ ಮಾಡಕ್ಕೆ ಅಂತ ಮಾಡಿದಂತ ಮೇಘಣ್ಣನವರಿಗೆ ಪೊಲೀಸ್ ದೌರ್ಜನ್ಯ ಕೇಳಿದಿಕ್ಕಾರ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಗಳಂತ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟರೇ ವರ್ತಿಸುವಂತ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟರ್ ಅಂತ ವರ್ತಿಸುವ ಪೊಲೀಸ್ ಅಧಿಕಾರಿಗಳಿಗೆ ಪುರಸಭೆ ಸದಸ್ಯರನ್ನು ಕಿಡ್ನಾಪ್ ಮಾಡಿದಂತ ಪೊಲೀಸ್ ಅಧಿಕಾರಿಗಳಿಗೆ ಮೇಲೆ ಹತ್ಯೆ ಯತ್ನ ಮಾಡಿದಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಉಸ್ತುವಾರಿ ಮಂತ್ರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗೆ ಮೇಘಣ್ಣನವರಿಗೆ ಕೊಡ್ಲೇಬೇಕು 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 ಸೋಲಿಕ್ಕೆ ಕಾರಣ ಬೇರೆ ಯಾರು ಅಲ್ಲ ಮೇಘಣ್ಣನವರು. ಯಾಕಂತ ಕೇಳಿದ್ರೆ ಯಾರೇ ಒಂದು ಕಿಡ್ನಾಪ್ ಮಾಡಿರಂತಂದ್ರೆ ಅದಕ್ಕೆ ಒಂದು ನಿಯಮಗಳು ಪೊಲೀಸರಿಗೆ, ಬೇರೆ ಏನಿಲ್ಲ. ಏನಾರು ಆಗಿದ್ರೆ ಕಂಪ್ಲೇಂಟ್ ಬಂದ್ರೆ ಯಾರು ಅವ್ರು ಕಿಡ್ನಾಪ್ ಮಾಡ್ಯಾರ ಆ ವ್ಯಕ್ತಿಯನ್ನ ವಿಚಾರಣೆ ಮಾಡಬೇಕು. ಆದ್ರೆ ಒಂದು ಸೌನ ಹೆಣ್ಮಕ್ಳು ಬಡದಾಡ್ತಿರ್ತಾರೆ, ನಮ್ಗೆ ಯಾರು ಒಯ್ದಿಲ್ಲ, ನಮ್ಗೆ ಯಾರು ಏನು ಮುಟ್ಟಿಲ್ಲ, ನಾವು ಬಂದಿದ್ದೇವೆ ಸ್ವಂತ ನಾವು ಯಾರು ತಿಳಿದು ಓಟ್ ಹಾಕ್ತೀವಿ ಅಂತ ಹೇಳಿದ್ರೆ ಗೇಟಿನ ಬಳಿ 1 ಗಂಟೆ ಗೇಟ್ನಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಒಳಗೆ ಬಿಡಲಿ ನಮ್ಮ ಮೆಂಬರ್ಗಳಿಗೆ. ಆದರೆ ಅವರು ಎಲ್ಲ ದಳದ ಎಲ್ಲ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ನಾವು ಅವರು ಒದ್ದಾಡೋ ಟೈಮ್ನಲ್ಲಿ ಪೊಲೀಸ್ ಅಧಿಕಾರಿಗಳು ತಮ್ಮ ಸ್ಕಾರ್ಪಿಯೋನಲ್ಲಿ 2 ಮಹಿಳೆಯರನ್ನ, ಒಂದು ಮುಸ್ಲಿಂ ಮಹಿಳೆ ಇನ್ನೊಂದು ದಲಿತ ಮಹಿಳೆ, ಇಬ್ಬರು ಸದಸ್ಯರನ್ನ ನಿರ್ದಾಕ್ಷಿಣ್ಯವಾಗಿ ಮೇಘಣ್ಣನವರು ತಗೊಂಡು ಹೋಗ್ಯಾರ. ಯಾಕಂದ್ರೆ ನಮಗೆ ಇಷ್ಟು ಅನ್ಯಾಯ ಆಗ್ತಂದು ಗೊತ್ತಿಲ್ಲ. ನಾವೇನ್ ಮಾಡಿದೆವು, ಅವ್ರು ನಾವು ಕಲ್ತು ಕಿರಿಕಿರಿ ಮಾಡೋ ಮುಂದ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ ಅಕಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಇಟ್ಕೊಂಡು ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಏನ್ ಎನ್ಕ್ವೈರಿ ಮಾಡ್ತೀವಿ ಮಾಡಬೇಕಾಗಿತ್ತು, ಮಾಡಿ ತಂದು ಬಿಡಬೇಕು. ಆದ್ರೆ 4 ಗಂಟೆ ಆದ್ರೂ ಸಹ ನಮ್ಮ 4 ಗಂಟೆ ಆದ್ರೂ ಕೂಡ ನಾವು ಎಷ್ಟು ಪಡ್ಕೊಂಡ್ರು ತರ್ಲಿಕ್ಕೆ ತಯಾರಿಲ್ಲ, ತಂದು ಕೊಡ್ಲಿಲ್ಲ. ಆದ್ರೆ ಇದು ಯಾವ ಕಾನೂನದಲ್ಲದ? ನೀವು ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಮಾಡ್ಬೇಕಾ ಅಥವಾ ನಮ್ಮನ್ನ ಅಂದ್ರೆ ಈಗ ಹೆಂಗಿದೆ ನಮ್ಮ ಹೊಲನೇ ಬೇಲಿನೇ ಎದ್ದು ನಮ್ದು ಬೆಳಿ ಮೇಯ್ದಂಗ ಆಗ್ಯದ. ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡದ್ದು ಬಹಳ ತಪ್ಪು ಮಾಡಿದೆವು. ಅದಕ್ಕಾಗಿ ನಿಮ್ಮಲ್ಲಿಂದ ನಮ್ಗೆ ಅನ್ಯಾಯ ಆಗ್ಯದ. ಅದಕ್ಕೆ ದಯವಿಟ್ಟು ಸರ್ಕಾರದಲ್ಲಿ ನಮ್ಮ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಅದ, ಈ ಮೇಘಣ್ಣನವ್ರನ್ನ ಮೊದಲು ಸಸ್ಪೆಂಡ್ ಮಾಡ್ಬೇಕಂತ ನಾವು ನಮ್ದು ಒತ್ತಾಯ ಅದ. ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಅಧಿಕಾರಿ ಮೇಘಣ್ಣನವರಿಗೆ ಸಸ್ಪೆಂಡ್ ಮಾಡಲೇಬೇಕು. ಪೊಲೀಸ್ ಅಧಿಕಾರಿ ಮಹೇಶ್ ಮೇಘಣ್ಣನವರಿಗೆ ಮೇಲೆ ಹಲ್ಲೆ ಮಾಡುವಂತ ಕರ್ನಾಟಕ ಸರ್ಕಾರಕ್ಕೆ, ಶಾಸಕನ ಮೇಲೆ ಹಲ್ಲೆ ಮಾಡುವಂತ ಪೊಲೀಸ್ ಇಲಾಖೆಗೆ ಹೇಳಿ ಶಾಸಕನ ಮೇಲೆ ಹಲ್ಲೆ ಮಾಡಿದಂತ ಕರ್ನಾಟಕ ಸರ್ಕಾರಕ್ಕೆ, ದಲಿತ ದೌರ್ಜನ್ಯ ಅಧಿಕಾರಿಗಳಿಗೆ ಬೇಕು. ಬಲಾ ಭಾರತ್ ಮಾತಾ ಕಿ, ಬಲಾ ಭಾರತ್ ಮಾತಾ ಕಿ. ಅಡಿಷನಲ್ ಎಸ್ಪಿ ಆದ ಮಹೇಶ್ವರಿಗೆ ಧಿಕ್ಕಾರ. ಅಡಿಷನಲ್ ಎಸ್ಪಿ ಅವರು ದುರುಪಯೋಗ ಮಾಡಿಕೊಂಡಂತ ಅಧಿಕಾರ ದುರುಪಯೋಗ ಮಾಡಿಕೊಂಡ ಅಡಿಷನಲ್ ಎಸ್ಪಿ ಅವರಿಗೆ, ಪೊಲೀಸ್ ಇಲಾಖೆಗೆ, ರಾಜ್ಯ ಸರ್ಕಾರಕ್ಕೆ ಜೊತೆ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಸದಸ್ಯರಿಗೆ ಒಳಗೆ ಬಿಡ್ಲಿಲ್ಲ. ಯಾವ ರೀತಿ ನಾಯಿಗೆ ಹೊಡೆದುಕೊಂಡು ಹೋಗ್ತಾರ ಆ ರೀತಿಯ ಪೊಲೀಸ್ ಠಾಣದಲ್ಲಿ ಒತ್ತಾಯ ಪೂರ್ವಕವಾಗಿ ಮಹಿಳಾ ಸದಸ್ಯರಿಗೆನ್ನದ ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಅವರಿಗೆನ್ನದ ಒತ್ತಾಯ ಪೂರ್ವಕವಾಗಿ ಇವತ್ತು ಪೊಲೀಸ್ ಠಾಣದಲ್ಲಿ ಹಾಕಿಕೊಂಡು ಮಹಿಳಾ ಸದಸ್ಯರು ಇಬ್ಬರಿಗೆ ಓಟ್ ಹಾಕ್ತಾರಂಗೆ ನೋಡ್ಕೊಂಡಿದ್ದು
ಅಧಿಕಾರಿಗಳಂದ್ರೆ ನಮ್ಮ ರಕ್ಷಣೆ ಕೊಡುವ ಅಧಿಕಾರಿಗಳನ್ನು ತಿಳಿದೆವು ಇಲ್ಲಿವರೆಗೂ. ಆದರೆ ಪೊಲೀಸ್ ಅಧಿಕಾರಿಗಳು ಬಹಳ ನಿಷ್ಠಾವಂತ, ಅವ್ರ ಅಭಿಮಾನ ಇದೆ ನಮಗೆ ಅಭಿಮಾನ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ. ಆದರೆ ಇಂಥ ಭ್ರಷ್ಟ ಮಹೇಶ್ ಮೇಘಣ್ಣ ಹೆಚ್ಚುವರಿ SP, ನಿನಗೆ SP ಅಲ್ಲ, ನಿನಗೆ ಏನೋ ತಿಳ್ಕೊಳ್ಬೇಕಾಗಿತ್ತು, ಆದರೆ ನೀನು ತಿಳ್ಕೊಂತಕ್ಕಂಥ ಶಕ್ತಿ ನಿಮ್ಮಲ್ಲಿಲ್ಲ. ಆದರೆ ನಿನಗೆ ಟ್ರಾನ್ಸ್ಫರ್ ಆಗೋವರೆಗೂ ಸಸ್ಪೆಂಡ್ ಅವರಿಗೂ ನಮ್ಮ ಹೋರಾಟ ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ? ನಮ್ಮ ಶಾಸಕರಿನೆಲ್ಲ ಎದಿ ಮೇಲೆ ತಳ್ಳಾಟ ಮಾಡಿದ್ದಾರೆ, ನುಗ್ಗಿದ್ದಾರೆ. ಇದನ್ನು ನೋಡಿದರೆ ಇದು ಪ್ರಜಾಪ್ರಭುತ್ವ ದೇಶದೊಳಗೆ ಇವತ್ತು ರಾಜ್ಯವನ್ನು ಆಳ್ತಕ್ಕಂಥವ್ರು ಇವತ್ತು ಸರ್ಕಾರನ ಬೇರೆ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಅದಕ್ಕೆ ನಾವು ಹೇಳ್ತೀವಿ ಪೊಲೀಸ್ ಅಧಿಕಾರಿಗಳೇ, ಇವತ್ತು ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ. ನೀವೆಲ್ಲ ಟಾಟಾ ಬಿರ್ಲಾ ಇದರಿಂದ ಯಾರೂ ಬಂದವರಿಲ್ಲ. ಅದಕ್ಕೆ ನಾವು ಹೇಳ್ತೀವಿ, ನೀವು ಸಹಿತ ಶಾಸಕರ ಮೇಲೆ ಕೈ ಮಾಡ್ತಕ್ಕಂಥ ಮೇಘಣ್ಣ ಅವರಿಗೆ ಸಸ್ಪೆಂಡ್ ಮಾಡಬೇಕು. ಎತ್ತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ? ದುರಾಡಳಿತಕ್ಕೆ ಹೇಳಿಧಿಕ್ಕಾರ. ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ಕುಳಿತಿರುವ ಮೇಘಣ್ಣನವರಿಗೆ ಹೇಳಿಧಿಕ್ಕಾರ. ದಲಿತ ಶಾಸಕರ ಮೇಲೆ ಹಲ್ಲೆ ಮಾಡುವಂತ ಕರ್ನಾಟಕ ಸರ್ಕಾರಕ್ಕೆ ಹೇಳಿಧಿಕ್ಕಾರ. ದಲಿತ ಶಾಸಕರ ಮೇಲೆ ಹಲ್ಲೆ ಮಾಡುವಂತ ಕರ್ನಾಟಕ ಸರ್ಕಾರಕ್ಕೆ ಹೇಳಿಧಿಕ್ಕಾರ. ಬೇಕೇ ಬೇಕು. ಯಾವ ರೀತಿ ಕಿಡ್ನಾಪ್ ಮಾಡ್ಬೇಕಂತೇಳಿ ನಮ್ಮ ಸದಸ್ಯರನ್ನ ಕಿಡ್ನಾಪ್ ಮಾಡಿಕೊಂಡು ಇವತ್ತು ಪೊಲೀಸರೇನದ 2 ಸದಸ್ಯರ ತಂದೆನದ ಇವತ್ತು ನಮಗೆ ಇವತ್ತು ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಏನದ ಓಟ್ ಹಾಕ್ಲಾರ್ದಂಗೆ ನಡ್ಕೊಂಡಿದ್ದೇನದ ಇವತ್ತು ಪೊಲೀಸ್ ಅಧಿಕಾರಿಗಳೇ ಹಾಕ್ಲಿಕ್ಕೆ ಟೈಮ್ ಅವಕಾಶ ಬೇಕಾಗಿದೆ, ಟೈಮ್ ಆಗಿದೆ, ನಮ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳಿದ್ರು. ಆದರೆ ಪೊಲೀಸ್ ಅಧಿಕಾರಿಗಳು ಅವತ್ತೇನದ ಆ ಜಾಗದೊಳಗೆ ನಾವು ಬಿಟ್ಟು ಇವತ್ತು ಎಲ್ಲಿ ಇವತ್ತು ಪಟ್ಟಣ ಸಭೆ ಭೂಸಭೆ ಅದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳಿಧಿಕ್ಕಾರ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿಧಿಕ್ಕಾರ. ಅವರು ಯಾರ ಪಕ್ಷದ ಒತ್ತಡ ಇರಲಿ, ಯಾರ ಒತ್ತಡ ಇದ್ರೂ ಸಹಿತ, ಯಾರ ಅಧಿಕಾರಿ ಇದ್ರೂ ಸಹಿತ, ಯಾರ ಒತ್ತಾಯಕ್ಕೆ ಮಣಿಯದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹೇಶ್ ಮೇಘಣ್ಣ ಅವರಿಗೆ, ದುರಂಕಾರಿ ಅಧಿಕಾರಿ ಮಹೇಶ್ ಮೇಘಣ್ಣ ಅವರಿಗೆ ನಾವು ಹೋಗುವಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಮಹೇಶ್ ಮೇಘಣ್ಣ ಅಂತಕ್ಕಂತ ಒಬ್ಬ ಪೊಲೀಸ್ ಅಧಿಕಾರಿ ಸೇರಿಕೊಂಡು ಇವತ್ತೇನದ ಟೈಮ್ ಆಗ್ತದ, ನೀವು ಒಳಗೆ ಕಳಿಸಿ ಒಳಗೆ ಬಿಡ್ರಿ ಅಂತ ಹೇಳಿ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಇವತ್ತು ACP ಸೇರಿದಂಗೆ ಇಡೀ ಪೊಲೀಸ್ ಏನದ ಭಾರತ್ ಮಾತಾ ಕಿ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಗ್ರಾಮೀಣ ಶಾಸಕರ ಮೇಲೆ ಕೈ ಮಾಡ್ತಕ್ಕಂತ ಕಾಂಗ್ರೆಸ್